ಈಗ ನಾವು ಓಪನ್ ಮೈಕ್ ಯಾರೋ ಮಾಡಕ್ ಬಂದ್ರು ಕೂಡ ನಾವು ಒಂದು ಫ್ಲಾಶ್ ಲೈಟ್ ಅಂತ ಕಲ್ಚರ್ ಐತಿ. ಸೊ ನಮ್ದು ಟೈಮ್ ಮುಗ್ಯಾಕ್ ಬಂದ ನಾವು ಫ್ಲಾಶ್ ಲೈಟ್ ಹಾಕ್ಬಿಡ್ತೀವಿ. ಲೈಕ್ ಅವ್ರಿಗೊಂದು ಲಿಮಿಟೆಡ್ ಸ್ಲಾಟ್. ಈಗ ಅಂದ್ರೆ ಸರ್ ಈಗ ನಿಂತಿರ್ತಾನೆ, ಈಗ ಪರ್ಫಾರ್ಮೆನ್ಸ್ ಮಾಡಕ್ ನಿಂತಿರ್ತಾನ. ಸೊ ಒಂದು ಟೈಮ್ ಕೊಟ್ಟಿರ್ತೇವೆ, ನಿಂದು ಸ್ಲಾಟ್ 5 ನಿಮಿಷಪ್ಪ, ಯಾಕಂದ್ರೆ ಲೈನ್ ಅಪ್ ಇರ್ತಾವ 20-30 ಮಂದಿ. ಸೊ 5 ನಿಮಿಷದಾಗ ನೀವು ಮುಗಿಸ್ಬೇಕು. ಫ್ಲಾಶ್ ಲೈಟ್ ಹಚ್ಚಿದಾಗ ನಿನ್ ಲಾಸ್ಟ್ ಸ್ಕ್ರಿಪ್ಟ್ ಏನ್ ಇರ್ತದಲ್ಲ ಅದ್ರ 1 ನಿಮಿಷದಾಗ ಕಟ್ ಡೌನ್ ಮಾಡ್ಬಿಡ್ಬೇಕು. ಅಂದ್ರೆ ಸೂಪರ್ ಓವರ್ ಇದ್ದಂಗ. ಸೂಪರ್ ಓವರ್ ಎಸ್ ಸರ್. ಹಂಗ್ ಮಾಡಿದಾಗ ಎಲ್ಲಾಗ ನಾವು ನೋಡಿದ್ವಿ, ಇಲ್ಲಿ 2,000-3,000 ಕೊಟ್ಟು ಟ್ರೈನ್ ಹಿಡಿದು ಅಲ್ಲಿ ಎಲ್ಲರೂ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಫ್ರೆಶ್ ಅಪ್ ಆಗಿ ಹೆಂಗಾರ ಹೋಗಿದ್ವಿ. ಒಂದ್ ಏನಾದ್ರು ಸಿಕ್ತಪ್ಪ ಆಪರ್ಚುನಿಟಿ ಅಂತ ಹೇಳಿ ಅಲ್ಲಿ ಹೋದಾಗ ಇನ್ನು ಶುರು ಮಾಡಿದಾಗ ಫ್ಲಾಶ್ ಲೈಟ್ ಹಚ್ಬಿಡೋದು. ಬಿಕಾಸ್ ಈಗ ಒಂದ್ ಸಾಂಗ್ ಅಂದ್ರೆ ಸರ್ ನೀವು ಆಬ್ವಿಯಸ್ಲಿ 2-3 ನಿಮಿಷದಾಗ ಹಾಡ್ ಬಂದ್ಬಿಡ್ತೀರಿ. ಸ್ಟ್ಯಾಂಡ್ ಅಪ್ ಕಲ್ಚರ್ ಹಂಗಲ್ಲ, ನೀವು ಆಡಿಯನ್ಸ್ ಕನೆಕ್ಟ್ ಆಗ್ಬೇಕಂದ್ರೆ ಮಿನಿಮಮ್ 2 to 3 ಮಿನಿಟ್ಸ್ ಹೋಗ್ತೀವಿ. ನಮ್ ಇಂಟ್ರೊಡಕ್ಷನ್ ಹೇಳಿ ಪಿಕಪ್ ತಗೊಂಡ ನಾವು ಏನಾರ ಒಂದ್ ಫಸ್ಟ್ ಜೋಕ್ ಹೇಳೋದ್ರಾಗ ಬಂದ್ಬಿಡ್ರಿ ಅಂತಂದ್ ಹಂಗಂದ್ಕೂಡ್ಲೆ ನಮ್ಗ ಏನ್ ತುಮಕೂರೊಳಗ ಆತ್ರಿ ಹಿಂಗ ಸೇಮ್ ಹಿಂಗ ಆಯ್ತು. ನಾ ಹಿಂಗ ಇನ್ನೂ ಶುರು ಮಾಡಾವಂತೀನಿ. ಈಗ ನಂದು ಸ್ಟ್ಯಾಂಡ್ ಅಪ್ ಒಳಗ ಐತ್ರಿ, ನಮ್ಮ ಮನೆ ಬಾಜು ನಮ್ಮ ಒಬ್ರು ವೈನಿ ಅದಾರ ಅಂತ ಈಗ ಶುರು ಮಾಡಿದೆ. ಅವನಂತ ಈ ಸ್ಲ್ಯಾಂಗ್ ಒಳಗ ಅಂದ್ಕೂಡ್ಲೆ ಅವ್ರು ಟಾರ್ಚ್ ಹಚ್ಬಿಟ್ರು. ನಾವ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ಜೋರಾಗಿ ಎಲ್ಲಾರ ಮುಂದೆ ಬರ್ರಪ್ಪ ಅಂತ ಎದಕ್ಕ ಅಂತ ಕೇಳಿದ್ರ, ನಿಮ್ಗೆ ಅಷ್ಟ್ ಮಾಡೋದಿತ್ತ ನಿಮ್ ಉತ್ತರ ಕರ್ನಾಟಕದ ಮಾಡ್ಕೋರಿ, ಇಲ್ಲಿ ನಮ್ ಕಡೆ ಎಲ್ಲ ಏನು ನಡೆಯಂಗಿಲ್ಲ ಅದಲ್ಲ, ನಾವ್ ಹೆಂಗೆ ನಮ್ ಕಡೆ